ನಮ್ಮ ರಾಜ್ಯದ ಸಂವಿಧಾನದ ಹೆಡ್ ಆಗಿರ್ತಕ್ಕಂಥ ಸಂವಿಧಾನದ ಮುಖ್ಯಸ್ಥರಾಗಿರ್ತಕ್ಕಂಥ ಗವರ್ನರ್ ಅವರು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಕೆಲವ ಶಬ್ದಗಳಲ್ಲಿ ತಮ್ಮ ಭಾಷಣವನ್ನು ಮುಗಿಸಿ ಮತ್ತೆ ವಾಪಸ್ ಲೋಕಭವನಕ್ಕೆ ತೆರಳಿದ್ದಾರೆ. ಗವರ್ನರ್ ಅವರ ಈ ನಡೆಯನ್ನು ಭಾರತೀಯ ಜನತಾ ಪಾರ್ಟಿಯ ನಾವೆಲ್ಲರೂ ಕೂಡ ಸ್ವಾಗತವನ್ನು ಮಾಡ್ತೇವೆ. ಕಾರಣ ಏನು ಅಂತ ಹೇಳಿದರೆ, ಏನು ಜಂಟಿ ಅಧಿವೇಶನಕ್ಕೋಸ್ಕರನೇ ಮುದ್ರಿಸಲಾಗಿರ್ತಕ್ಕಂಥ ಸರ್ಕಾರದ ಸಾಧನೆಗಳ ವರದಿ ಪುಸ್ತಕ ಏನಿದೆ, ಅದರಲ್ಲಿ ಸಂಪೂರ್ಣವಾಗಿ ಸುಳ್ಳಿನ ಕಂತೆ ತುಂಬಿಸಲಾಗಿದೆ. ಅದನ್ನು ಗವರ್ನರ್ ಅವರು ಓದಬೇಕು, ಈ ಸರ್ಕಾರಕ್ಕೆ ಒಂದು ಕಿರೀಟವನ್ನು ತಂದುಕೊಡಬೇಕು ಅಂತ ಹೇಳಿ ಏನು ಸರ್ಕಾರ ಉದ್ದೇಶಿಸಿತ್ತು, ಗವರ್ನರ್ ಅವರು ಆ ಒಂದು ಸಂಪೂರ್ಣ ವರದಿಯನ್ನು ಓದೋದಕ್ಕೆ ಹೋಗಿಲ್ಲ. ಈ ಸರ್ಕಾರದ ನಡೆಯನ್ನು ಅರ್ಥ ಮಾಡಿಕೊಂಡು ಗವರ್ನರ್ ಅವರು ತಮ್ಮ ಸ್ವತಂತ್ರವಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ನಾನು ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. 4-5 ಅಂಶಗಳನ್ನು ಹೇಳೋದಕ್ಕೆ ಬಯಸ್ತೇನೆ. ಸ್ವತಃ ಮುಖ್ಯಮಂತ್ರಿಗಳೇ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ವ್ಯವಸ್ಥೆ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ ಹೇಳಿದ್ದಾರೆ. ಆದರೆ ಆ ಪೊಲೀಸ್ ವ್ಯವಸ್ಥೆ ವಿಫಲ ಆಗಿರ್ತಕ್ಕಂಥದ್ದು ಈ ಪುಸ್ತಕದಲ್ಲಿಲ್ಲ. ಉದಾಹರಣೆಗೆ ಡ್ರಗ್ಸ್ ಫ್ಯಾಕ್ಟ್ರಿ ಮೈಸೂರಿನಲ್ಲಿ ಇದೆ, ಅದನ್ನು ಪತ್ತೆ ಹಚ್ಚೋದಕ್ಕೆ ಮಹಾರಾಷ್ಟ್ರದ ಪೊಲೀಸರು ಬೇಕಾ? ಕರ್ನಾಟಕ ರಾಜ್ಯದ ಪೊಲೀಸರು ಏನು ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಕೇಳಿದ್ರು. ಅದ್ಯಾವುದು ಕೂಡ ಈ ಪುಸ್ತಕದಲ್ಲಿಲ್ಲ. ಕರ್ನಾಟಕ ರಾಜ್ಯದಲ್ಲಿ 3800ಕ್ಕಿಂತ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆದರೆ ರೈತರಿಗೆ ಖರೀದಿ ಕೇಂದ್ರವನ್ನು ಓಪನ್ ಮಾಡಿದ್ದೀವಿ ಅಂತ ಹೇಳ್ತಾರೆ, ಖರೀದಿ ಕೇಂದ್ರ ಓಪನ್ ಮಾಡಿಲ್ಲ. ಪ್ರವಾಹ ಬಂದಂಥ ಸಂದರ್ಭದಲ್ಲಿ ರೈತರಿಗೆ ನೆರವನ್ನು ಕೊಡಲಿಲ್ಲ, ಆದ್ರೆ ನೆರವು ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಮಹಿಳೆಯರ ಮೇಲೆ ಅತ್ಯಾಚಾರಗಳಾಗ್ತಾ ಇದೆ, ಮಹಿಳೆಯರಿಗೆ ಸುರಕ್ಷೆ ಇಲ್ಲ, ಮಹಿಳೆಯರಿಗೆ ಸುರಕ್ಷತೆಯನ್ನು ಒದಗಿಸೋದರಲ್ಲಿ ಪೊಲೀಸ್ ವ್ಯವಸ್ಥೆ ವಿಫಲ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಪಕ್ಷದ ಶಾಸಕರೇನೆ ನಮಗೆ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ, ಈ ಸರ್ಕಾರ ಅನುದಾನ ಕೊಡ್ತಾ ಇಲ್ಲ, ಮೊದಲು ನಮಗೆ ಅನುದಾನ ಕೊಡಿ ಅಂತ ಕೇಳಿದ್ರು. ಅದ್ಯಾವುದು ಕೂಡ ಈ ಪುಸ್ತಕದಲ್ಲಿಲ್ಲ. ಈ ಥರ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ, ಶಿಕ್ಷಣದ ವ್ಯವಸ್ಥೆ ಸರಿ ಇಲ್ಲ, ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಖಾಲಿ ಹುದ್ದೆಗಳು ತುಂಬಿದಾವೆ, ಅದು ಅಪಾಯಿಂಟ್ಮೆಂಟ್ ಮಾಡ್ತಾ ಇಲ್ಲ. ಈ ಥರದ ಅನೇಕ ಸಂಗತಿಗಳಿದೆ. ಇದನ್ನೆಲ್ಲವನ್ನು ಕೂಡ ಮರೆಮಾಚಿ ಸರ್ಕಾರ ಭಾಳ ಒಳ್ಳೆ ಕೆಲಸ ಮಾಡಿದೆ, ಸರ್ಕಾರ ಸಾಧನೆಗಳನ್ನು ಮಾಡಿದೆ, ಇಡೀ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ ಅಂತೇನು ಸುಳ್ಳನ್ನು ರಾಜ್ಯಪಾಲರ ಬಾಯಿಯಿಂದ ಹೇಳಿಸ್ಲಿಕ್ಕೆ ಹೊರಟಿತ್ತು. ರಾಜ್ಯಪಾಲರು ಸ್ವತಂತ್ರ ನಿರ್ಧಾರವನ್ನು ಕೈಗೊಂಡು ಅದ್ಯಾವುದನ್ನು ಕೂಡ ಓದಲಿಕ್ಕೆ ಹೋಗಿಲ್ಲ. ಈ ನಿರ್ಧಾರವನ್ನು ನಾವು ಪೂರ್ಣ ಮನಸ್ಸಿನಿಂದ ಸ್ವಾಗತ ಮಾಡ್ತಿದ್ದೀವಿ. ಇವರೇನು ಮುಖ್ಯಮಂತ್ರಿಗಳು ಮತ್ತು HK ಪಾಟೀಲ್ ಅವರು ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಗ್ಗೇನಾದರೂ ಹೋರಾಟ ಮಾಡಿದ್ದೆ ಆದರೆ ಭಾರತೀಯ ಜನತಾ ಪಾರ್ಟಿ ಗವರ್ನರ್ ಅವರ ನಡೆಯನ್ನು ಸ್ವಾಗತಿಸಿ ಭಾರತೀಯ ಜನತಾ ಪಾರ್ಟಿನೂ ಕೂಡ ಹೋರಾಟವನ್ನು ಮಾಡಬೇಕಾಗತ್ತೆ. ಸಂವಿಧಾನವನ್ನು ಹತ್ತಿಕ್ಕತಕ್ಕಂಥ, ಪ್ರಜಾಪ್ರಭುತ್ವ ಹತ್ತಿಕ್ಕತಕ್ಕಂಥ ರಾಜ್ಯಪಾಲರಿಗೆ ಒಂದು ರೀತಿ ಗೆರಾವ್ ಮಾಡೋಕ್ಕೆ ಏನು ಹೋಗಿದ್ರು ಶಾಸಕರು, ಅನೇಕರು ಕಾಂಗ್ರೆಸ್ ಪಕ್ಷದ ಶಾಸಕರು. ಇದು ಸರಿಯಾದ ನಡೆಯಲ್ಲ. ಸಂವಿಧಾನದ ಮುಖ್ಯಸ್ಥರಿಗೆ ಅತ್ಯುನ್ನತವಾಗಿರ್ತಕ್ಕಂಥ ಗೌರವವನ್ನು ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಕೊಡಬೇಕಾಗತ್ತೆ. ಇದು ಮ್ಯಾಂಡೇಟರಿ. ಆದರೆ ವಾಪಸ್ ಹೋಗೋಂಥ ಸಂದರ್ಭದಲ್ಲಿ ಗವರ್ನರ್ ಅವರಿಗೆ ಅಡ್ಡಗಟ್ಟಿರ್ತಕ್ಕಂಥ ಶಾಸಕರು ಯಾರಿದ್ದಾರೆ, ಆ ಶಾಸಕರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು, ಅಮಾನತಿನಲ್ಲಿ ಇಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.